Greetings to one and all. I hereby welcome you all to the session 1 of Unit 5, that is LPC 2148 of the subject Arm Controller for the 5th SEM students of Department of Collegiate and Technical Educations. So I am thankful to LMS team of Department of Collegiate and Technical Education for giving me an opportunity to conduct the sessions on LPC 2148. First, let me introduce myself. I am Divyashree KL, lecturer in ENC department from Government Women's Polytechnic, Ramanadra. ಸೊ ಇದಕ್ಕಿಂತ ಮುಂಚೆ ನಾವು ಆರ್ಮ್ ಕಂಟ್ರೋಲಲ್ಲಿ ಏನೇನ ಸ್ಟಡಿ ಮಾಡಿದ್ವಿ ಈ 4 ಯೂನಿಟ್ಸ್ನಲ್ಲಿ ಪ್ರೀವಿಯಸ್ 4 ಯೂನಿಟ್ಸ್ನಲ್ಲಿ ಅಂತ ಒಂದು ಸ್ವಲ್ಪ refresh ಮಾಡ್ಕೊಳ್ಳೋಣ. So in the first unit, we have studied what is ARM and what is important features of the ARM processor, followed by the instruction set. Then there are two types of instruction set. One is 32-bit ARM instruction, then the 16-bit thumb instruction. Then we have seen few programs to write on those using those instructions. ಸೊ ಅದೆಲ್ಲ ನೋಡಾದ್ಮೇಲೆ ನಾವು ಈ ಯೂನಿಟ್ನಲ್ಲಿ ಆ್ಯಕ್ಚುಯಲ್ ಆರ್ಮ್ ಪ್ರೊಸೆಸರ್ ಯಾವ ರೀತಿ ಇದೆ, ಒಂದು ಆರ್ಮ್ ಪ್ರೊಸೆಸರ್ ಐ ಸಿ ಯಾವ ರೀತಿ ಇರುತ್ತೆ, ಅದರ ಫೀಚರ್ಸ್ ಏನು, ಅದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಬೋದು ನಮ್ಮ ಪ್ರೋಗ್ರಾಮ್ಗೆ ಅನ್ನೋದನ್ನು ತಿಳ್ಕೊತೀವಿ. ಸೊ ಫಸ್ಟ್ ಸೆಷನ್, ಇನ್ ದಿಸ್ ಸೆಷನ್ ವಿಲ್ ಲರ್ನ್ ಅಬೌಟ್ ಫೀಚರ್ಸ್ ಆಫ್ LPC 2148, ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ LPC 2148. ಇಲ್ಲಿ ನಾವು LPC 2148ನ ಯೂಸ್ ಮಾಡ್ತೀವಿ, ಮತ್ತು ಸ್ಪೆಷಲ್ ಫೀಚರ್ಸ್ ಏನು LPC 2148, ನಾವು ಯಾಕೆ LPC 2148ನ ಚೂಸ್ ಮಾಡ್ತೀವಿ, ನಮ್ಮ ಪ್ರಾಕ್ಟಿಕಲ್ ಪರ್ಪಸ್ಗೆ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಫಾಲೋಡ್ ಬೈ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಬೇಸ್ಡ್ ಆನ್ ಫೀಚರ್ಸ್ ಆಫ್ LPC 2148 ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ LPC 2148. So first we'll see what is LPC 2148. As you can see the diagram, this is the IC of the LPC 2148. The last number may be differ based on the requirements. ನಮಗೆ ಯಾವ ರೀತಿ ರಿಕ್ವೈರ್ಮೆಂಟ್ಸ್ ಇದೆ ಆ ರೀತಿ ನಾವು ಐಸಿನ ಚೂಸ್ ಮಾಡ್ತೀವಿ. ಸೊ NXP ಸೆಮಿಕಂಡಕ್ಟರ್ಸ್ ಈ ಕಂಪ್ನಿ LPC 2148ನ ಡಿಸೈನ್ ಮಾಡಿದೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಫೀಚರ್ಸ್ ಆಫ್ LPC 2148. ಸೊ ಫಸ್ಟ್ ಒನ್, ಇಟ್ ಈಸ್ ಎ 32-bit ಪ್ರೊಸೆಸರ್. ಸೊ ನಮಗೆಲ್ಲ ಗೊತ್ತು ಆರ್ಮ್ ಇಸ್ ಎ 32-bit ಪ್ರೊಸೆಸರ್. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋ ಟೆಕ್ನಾಲಜಿ ಬಂದ್ಬಿಟ್ಟು ARM7 TDMI. ನೆಕ್ಸ್ಟ್ ಆರ್ಕಿಟೆಕ್ಚರ್, ಯಾವ ರೀತಿ ಆರ್ಕಿಟೆಕ್ಚರ್ನ ಇಲ್ಲಿ ಯೂಸ್ ಮಾಡಿದ್ದೀವಿ ನಾವು LPC 2148ನ ಡಿಸೈನ್ ಮಾಡೋದಕ್ಕೆ ಅಂದರೆ ಇಟ್ ಈಸ್ ARM ವರ್ಷನ್ 4 ಆರ್ಕಿಟೆಕ್ಚರ್ನ ಯೂಸ್ ಮಾಡಿದ್ದೀವಿ. ಸೊ ಇನ್ಸ್ಟ್ರಕ್ಷನ್ಸ್, ಈ LPC 2148 ಎರಡು ಇನ್ಸ್ಟ್ರಕ್ಷನ್ ಸೆಟ್ಟು ಸಹ ವರ್ಕ್ ಆಗುತ್ತೆ. ಒಂದು 32-bit ARM ಇನ್ಸ್ಟ್ರಕ್ಷನ್ಸ್ ಆಸ್ ವೆಲ್ ಆಸ್ ರೆಡ್ಯೂಸ್ ಇನ್ಸ್ಟ್ರಕ್ಷನ್ 16-bit ಥಂಬ್ ಇನ್ಸ್ಟ್ರಕ್ಷನ್ಸ್ಗೂ ಸಹ ಇದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಪ್ಯಾಕೇಜ್, ಯಾವ ರೀತಿ ಐ ಸಿ ನಮಗೆ ಕಾಣಿಸುತ್ತೆ ಅಥವಾ ಹೌ ದ ಪ್ಯಾಕೇಜಿಂಗ್ ಆಫ್ ದ ಐ ಸಿ ಇಸ್ ಡನ್ ಅಂತ ನೋಡೋದಾದರೆ ಇಟ್ ಈಸ್ ಆಫ್ ದ ಟೈಪ್ LQFP64. ಮೀನ್ಸ್ ಟೋಟಲಿ 64 ಪಿನ್ಸ್ ಇದೆ, ಮತ್ತು ಅದು ಡಿಸೈನ್ ಮಾಡಿರೋದು ಬಂದ್ಬಿಟ್ಟು ಕ್ವಾಡ್ ಫ್ಲಾಟ್ ಅಂದರೆ 4 ಸೈಡಲ್ಲೂ ನಮಗೆ ಪಿನ್ಸ್ ಕಾಣಿಸುತ್ತೆ. ಸೊ ಟೋಟಲಿ 64 ಪಿನ್ಸ್ನ ಈಕ್ವಲಿ 4 ಸೈಡ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ನಮ್ಮ ಐ ಸಿಯ 4 ಸೈಡಲ್ಲೂ ನಮಗೆ ಪಿನ್ಸ್ ಕಾಣಿಸುತ್ತೆ. ನೆಕ್ಸ್ಟ್ ಕಂಟಿನ್ಯೂಷನ್. ಸೊ ವಿತ್ ರೆಸ್ಪೆಕ್ಟ್ ಟು ಮೆಮೊರಿ ಏನೇನಿದೆ ಅಂತ ನೋಡೋದಾದರೆ ಇಟ್ ಈಸ್ ಎ ಆನ್ ಚಿಪ್ ಸ್ಟ್ಯಾಟಿಕ್ ರ್ಯಾಮ್. ಸೊ ಸ್ಟ್ಯಾಟಿಕ್ ರ್ಯಾಮ್ ಇದೆ ಆನ್ ಚಿಪ್, ದಟ್ ಸೈಜ್ ಈಸ್ 32 ಕಿಲೋ ಬೈಟ್ಸ್. ಇದ್ರ ಜೊತೆ ನಾವು ಅಡಿಷ್ನಲ್ 8 KB ಸಹ ಯೂಸ್ ಮಾಡ್ಕೊಳ್ಬೋದು. ಹೇಗೆ ಅಂದರೆ ಯೂಸಿಂಗ್ DMA ಟೆಕ್ನಾಲಜಿ ವಯ USB ಇಂದ ನಾವು ಅಡಿಷ್ನಲ್ 8 KB ಸ್ಟ್ಯಾಟಿಕ್ ರ್ಯಾಮ್ನ ಸಹ ನಾವು ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿ ನಮ್ಮ ಪ್ರೋಗ್ರಾಮ್ ಬರೆಯೋದಕ್ಕೆ ಅಂತಲೇ ಫ್ಲ್ಯಾಶ್ ಮೆಮೊರಿ ಇದೆ, ಅದರ ಸೈಜ್ ಬಂದ್ಬಿಟ್ಟು 512 KB. ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಯಾವ ರೀತಿ ಮಾಡ್ತೀವಿ ಅಂದರೆ ಪ್ರೋಗ್ರಾಮಿಂಗ್ನ ನಾವು 2 ವೇಸ್ನಲ್ಲಿ ಮಾಡ್ಬೋದು. ಒಂದು ISP ಅಥವಾ IAP. ISP ಅಂದರೆ ಇನ್ ಸಿಸ್ಟಮ್ ಪ್ರೋಗ್ರಾಮಿಂಗ್. ಇನ್ ಸಿಸ್ಟಮ್ ಅಂದರೆ ಸಿಸ್ಟಮಲ್ಲೇ ನಾವು ಪ್ರೋಗ್ರಾಮ್ ಮಾಡೋದು. ಇನ್ನೊಂದು ಅಪ್ಲಿಕೇಶನ್ ಓರಿಯೆಂಟೆಡ್, ದಟ್ ಈಸ್ ಕಾಲ್ಡ್ ಅಸ್ ಇನ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್. ಸೊ 2 ವೇಸ್ನಲ್ಲೂ ನಾವು ಪ್ರೋಗ್ರಾಮಿಂಗ್ನ
ಮಾಡ್ಬೋದು. ಒಂದ್ಸತಿ ಪ್ರೋಗ್ರಾಮ್ ಬರೋದ್ಮೇಲೆ ನಮ್ಗೆ ಏನಾದರೂ ಅದರಲ್ಲಿ ಡಿಬಗ್ಗಿಂಗ್ ಮಾಡಬೇಕು ಅಥವಾ ಚೇಂಜಸ್ ಮಾಡಬೇಕು ಅಂದರೆ ವಿ ನೀಡ್ ಟು ಇರೇಸ್ ದಟ್ ಒನ್. ಸೊ ಈಗ ಫುಲ್ ಚಿಪ್ ಅಂದರೆ ಓವರ್ ಆಲ್ ಚಿಪ್ನಲ್ಲಿ ನಾನು ಇರೇಸ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳ್ತೀನಿ ಅಂತ ನೋಡೋದಾದರೆ ಇಟ್ ರಿಕ್ವೈರ್ಸ್ 400 milliseconds. ಅದೇ ರೀತಿ ಪ್ರೋಗ್ರಾಮಿಂಗ್ ಬರಿಬೇಕಾದ್ರೆ ಅಪ್ ಟು 256 bytes ಆಫ್ ನಾನು ಪ್ರೋಗ್ರಾಮ್ ಬರಿತಾ ಇದ್ದೀನಿ ಅಂದರೆ ದಟ್ ಪ್ರೋಗ್ರಾಮಿಂಗ್ ಕ್ಯಾನ್ ಬಿ ಡನ್ ಇನ್ 1 milliseconds. So these are the features with respect to programming as well as memory. ನೆಕ್ಸ್ಟ್ ಜನರಲ್ ಪರ್ಪಸ್ IO ಪಿನ್ಸ್. ಸೊ ಜನರಲ್ ಪರ್ಪಸ್ IO ಪಿನ್ಸ್ ಅಂದರೆ ಆ IO ಪಿನ್ಸ್ನ ಅಂದರೆ ಅಲ್ಲಿರೋ 45 ಪಿನ್ಸ್ನ ನಾನು ಇನ್ಪುಟ್ ಆಗಿನೂ ಯೂಸ್ ಮಾಡ್ಬೋದು ಆಸ್ ವೆಲ್ ಆಸ್ ಔಟ್ಪುಟ್ ಆಗಿನೂ ಸಹ ಯೂಸ್ ಮಾಡ್ಬೋದು. ಸೊ ಔಟ್ ಆಫ್ 64 ಪಿನ್ಸ್ 45 pins are reserved for general purpose IO. Next, interrupts. As we have studied interrupts earlier, so totally H-ನಲ್ಲಿ 4 interrupts ಇದೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಇಂಟ್ರಪ್ಟ್ಸ್ ಆಕ್ಟರ್ ಯಾವ ರೀತಿ ಆಗುತ್ತೆ ಅಂತ ನೋಡೋದಾದ್ರೆ ಇಟ್ ಈಸ್ ಸೆನ್ಸಿಟಿವ್ ಟು ಫಾಲಿಂಗ್ ಆರ್ ರೈಸಿಂಗ್ ಎಡ್ಜ್. ಅಂದರೆ ಫಾಲಿಂಗ್ ಅಥವಾ ರೈಸಿಂಗ್ ಎಡ್ಜ್ ಬಂದರೆ ಅದು ಇಂಟ್ರಪ್ಟ್ ಏನಿದೆ ಅದು ಸೆನ್ಸಿಟಿವ್ ಅಂದರೆ ಅಕರ್ ಆಗಿ ವಿ ಕ್ಯಾನ್ ಅಟೆಂಡ್ ಆ ಡಿಸೇಬಲ್ ಮಾಡ್ಬೋದು. ಅದೇ ರೀತಿ ಲೋ ಹೈ ಲೆವೆಲ್ಗೂ ಹೈ ಲೆವೆಲ್ ಕೊಟ್ಟಾಗ ಅಥವಾ ಲೋ ಲೆವೆಲ್ ಕೊಟ್ಟಾಗ್ಲೂ ಇಟ್ ಮೇ ಬಿ ಅಟೆಂಡ್ ಆಗ್ಬೋದು. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮರ್ಸ್ ಅಂಡ್ ಕೌಂಟರ್ಸ್. ಟೈಮರ್ಸ್ನ ನಾವು ಯೂಶ್ವಲಿ ಏನೇನು ಈವೆಂಟ್ ಅಕರ್ಸ್ ಆಗುತ್ತೆ ನಮ್ಮ ಪ್ರೊಸೆಸರಲ್ಲಿ ಅಥವಾ ನಮ್ಮ ಪ್ರೋಗ್ರಾಮಲ್ಲಿ ಅದನ್ನು ಕೌಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಟೋಟಲಿ 2 ಟೈಮರ್ಸ್ ಅವೈಲೇಬಲ್ ಇದೆ. ಆಸ್ ಅವರ್ ಪ್ರೊಸೆಸರ್ ಈಸ್ ಆಫ್ 32 bits. 32 bit ಪ್ರೊಸೆಸರ್ ಇರೋದ್ರಿಂದ ಈವನ್ ಟೈಮರ್ ಈಸ್ ಆಲ್ಸೋ ಆಫ್ 32 bit. ಸೊ ಟೋಟಲಿ 2 numbers ಆಫ್ ಪ್ರೊಸೆಸರ್ ಟೈಮರ್ಸ್ ಇದೆ ಆ್ಯಂಡ್ ಈಚ್ ಒನ್ ಈಸ್ ಆಫ್ 32 bit ಆಪರೇಷನ್. ಸೊ ಅದನ್ನು ನಾವು ಟೈಮರ್ ಆಗಿನೂ ಯೂಸ್ ಮಾಡ್ಬೋದು ಅಥವಾ ಕೌಂಟರ್ ಆಗಿ ಸಹ ಯೂಸ್ ಮಾಡ್ಬೋದು. ಸೊ ವಿತ್ ರೆಸ್ಪೆಕ್ಟ್ ಟು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ 4 ಚಾನಲ್ಸ್ ಆರ್ ದೇರ್. ಏನಕ್ಕೆ ಕ್ಯಾಪ್ಚರ್ ಮತ್ತು ಕಂಪೇರ್ ಮಾಡೋದಕ್ಕೆ 4 ಚಾನಲ್ಸ್ ಇದೆ ಫಾರ್ ಈಚ್ ಟೈಮರ್. ಸೊ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಯೂನಿಟ್. ಸೊ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಯೂನಿಟ್ನಲ್ಲಿ ನಮಗೆ ಔಟ್ಪುಟ್ಸ್ ಬಂದ್ಬಿಟ್ಟು 6 ಇರುತ್ತೆ. ನಂಬರ್ ಆಫ್ ಔಟ್ಪುಟ್ಸು ನಮಗೆ PWM ಇಂದ ಸಿಗೋದು 6 ಇರುತ್ತೆ. ಈಗ ನಾನು ಏನಾದರೂ PWM ಯೂನಿಟ್ ಆಗಿ ಅದನ್ನ ಯೂಸ್ ಮಾಡಲಿಲ್ಲ ಅಂದರೆ ಇಟ್ ವಿಲ್ ಬಿ ಯೂಸ್ಡ್ ಆಸ್ ಎ ಸ್ಟ್ಯಾಂಡರ್ಡ್ 32 bit ಟೈಮರ್. ಅಂದರೆ 32 bit ಟೈಮರ್ ಆಗಿ ವರ್ಕ್ ಆಗುತ್ತೆ ವೆನ್ ಇಟ್ ಈಸ್ ನಾಟ್ ಯೂಸ್ಡ್ ಆಸ್ ಎ PWM. ನೆಕ್ಸ್ಟ್ ಫೀಚರ್ಸ್ ಆಫ್ LPC 2148 ವಿತ್ ರೆಸ್ಪೆಕ್ಟ್ ಟು ವಾಚ್ ದ ಟೈಮರ್. ಸೊ ವಾಚ್ ದ ಟೈಮರ್ ಅನ್ನೋದು ನಮ್ಮ LPC 2148ನ ಒಂದು ಇಂಪಾರ್ಟೆಂಟ್ ಇಂಟರ್ನಲ್ ಟೈಮರ್. ಸೊ ಇದನ್ನು ಏನು ಯೂಸ್ ಮಾಡ್ತೀವಿ ಅಂದರೆ ನಾವು ಬರ್ತಿರೋ ಪ್ರೋಗ್ರಾಮಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆದರೆ ಒಂದ್ಸತಿ ನಾವು ರೀಸೆಟ್ ಮಾಡಬೇಕು ಚಿಪ್ನ ಅಂದರೆ ರೀಸೆಟ್ ಮಾಡಾದ್ಮೇಲೆ ನಮ್ಮ ಪ್ರೋಗ್ರಾಮ್ ಮತ್ತೆ ಅದೇ ಶೆಡ್ಯೂಲಿಂದ ಸ್ಟಾರ್ಟ್ ಆಗಬೇಕು ಅಂದರೆ ವಿ ನೀಡ್ ಎ ವಾಚ್ ದ ಟೈಮರ್. ನೆಕ್ಸ್ಟ್ ರಿಯಲ್ ಟೈಮ್ ಕ್ಲಾಕ್. ಸೊ ಎಲ್ಲ ಎಂಬೆಡೆಡ್ ಸಿಸ್ಟಮ್ಸು ನಾವೇನು ಯೂಸ್ ಮಾಡ್ತೀವಿ ದೇ ರನ್ ವಿತ್ ರಿಯಲ್ ಟೈಮ್ ಕ್ಲಾಕ್. ಹಾಗಾಗಿ ನಮ್ಮ ಪ್ರೊಸೆಸರ್ನಲ್ಲಿ ಒಂದು ರಿಯಲ್ ಟೈಮ್ನ ನೆಸೆಸಿಟಿ ಇದೆ. ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋ ರಿಯಲ್ ಟೈಮ್ ಕ್ಲಾಕ್ ಬಂದ್ಬಿಟ್ಟು ಇಟ್ ಈಸ್ ಇಂಡಿಪೆಂಡೆಂಟ್ ಪವರ್. ಅಂದರೆ ಇಂಡಿಪೆಂಡೆಂಟ್ ನಾವು ಏನು ಪವರ್ ಕೊಡ್ತೀವಿ ಅದರಲ್ಲಿ ಸ್ವಲ್ಪ ತೊಗೊಳುತ್ತೆ ಆ್ಯಂಡ್ ದ ಕ್ಲಾಕ್ ಇನ್ಪುಟ್ ಈಸ್ ವೆರಿ ಲೋ. ಅಂದರೆ 32 kHz ಕ್ಲಾಕ್ ಇನ್ಪುಟ್ನ ತೊಗೊಂಡು ಇದು ರನ್ ಆಗುತ್ತೆ ಮತ್ತೆ ಇಟ್ ಈಸ್ ಎ ಲೋ ಪವರ್ಗೆ ಇದು ವರ್ಕ್ ಆಗುತ್ತೆ. ನೆಕ್ಸ್ಟ್ I2C ಇಂಟರ್ಫೇಸ್ ರಿಲೇಟೆಡ್ ಬಸ್ಸಸ್ನ ನೋಡೋದಾದ್ರೆ ದೇರ್ ಆರ್ 2. ಒನ್ ಇಸ್ I2C0 ಆ್ಯಂಡ್ I2C1. ಸೊ ಇದನ್ನು ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಇಟ್ ಹ್ಯಾಸ್ ಪ್ರೋಗ್ರಾಮಬಲ್ ಕ್ಲಾಕ್ ಟು ಸಪೋರ್ಟ್ ಅಡ್ಜಸ್ಟಬಲ್ I2C ಟ್ರಾನ್ಸ್ಫರ್ ರೇಟ್ಸ್. ನಾವು ಡೇಟಾನ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಥವಾ ರಿಸೀವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದು ನಾರ್ಮಲಿ 4 ಆಪರೇಟಿಂಗ್ ಮೋಡ್ಸಲ್ಲಿ ವರ್ಕ್ ಆಗುತ್ತೆ. 4 ಆಪರೇಟಿಂಗ್ ಮೋಡ್ಸ್ ಅಂದರೆ ಸೊ ಒಂದು ಮೇನ್ ಆಗಿ ಒಂದು ಮಾಸ್ಟರ್ ಇರುತ್ತೆ, ಅದ್ರ ಜೊತೆ ಒಂದು ಸ್ಲೇವ್ ಇರುತ್ತೆ. ಈಗ ನಾನು ಮಾಸ್ಟರಿಂದ ಸ್ಲೇವ್ಗೆ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀನಿ ಅಂದರೆ ದಟ್ ಈಸ್ ನೇಮ್ಡ್ ಆಸ್ ಮಾಸ್ಟರ್ ಟ್ರಾನ್ಸ್ಮಿಟರ್ ಮೋಡ್. ಅದೇ ರೀತಿ ನಾನು ಸ್ಲೇವಲ್ಲಿ ಅದನ್ನು ರಿಸೀವ್ ಮಾಡ್ತಾ ಇದ್ದೀನಿ, ಮಾಸ್ಟರಿಂದ ಏನು ಟ್ರಾನ್ಸ್ಮಿಟ್ ಆಗಿದೆ ಅದನ್ನು ನಾನು ರಿಸೀವ್ ಮಾಡ್ತಾ ಇದ್ದೀನಿ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಸ್ಲೇವ್ ರಿಸೀವರ್ ಮೋಡ್. ಅದೇ ರೀತಿ ಇನ್ ಕೇಸ್ ನಾನು ಏನಾದರೂ ಸ್ಲೇವಿಂದ ಟ್ರಾನ್ಸ್ಮಿಟ್ ಮಾಡ್ತೀನಿ ಮಾಸ್ಟರ್ಗೆ ಅಂದರೆ ದಟ್ ಕಮ್ಸ್ ಅಂಡರ್ ಸ್ಲೇವ್ ಟ್ರಾನ್ಸ್ಮಿಟರ್ ಮೋಡ್. ಸೊ ಒನ್ಸ್ ಸ್ಲೇವಿಂದ ಟ್ರಾನ್ಸ್ಮಿಟ್ ಆಗಿರೋದು
ಮಾಸ್ಟರ್ಗೆ ರಿಸೀವ್ ಆಗ್ತಾ ಇದೆ ಅಂದರೆ ದಟ್ ವಿಲ್ ಬಿ ಮಾಸ್ಟರ್ ರಿಸೀವರ್ ಮೋಡ್. ನೆಕ್ಸ್ಟ್ LPC 2148 ಅಲ್ಲಿ SPI ಇದೆ, ಅದು ಏನು ಅಂತ ನೋಡೋಣ. ಸೊ ಇಟ್ ಹ್ಯಾಸ್ LPC 2148 ಹ್ಯಾಸ್ 2 ಇನ್ಬಿಲ್ಟ್ SPI serial peripheral interfacing modules ಇದೆ. They have named it as SPI 0 and SPI 1, ಅಥವಾ this is also called as synchronous serial port, or it is shortly it is named as SSP. ಸೊ SPI 0 ಸಪೋರ್ಟ್ಸ್ ಎಲ್ಲಿವರೆಗೂ ಡೇಟಾ ಟ್ರಾನ್ಸ್ಫರ್ ಮಾಡ್ಬೋದು, ಎಷ್ಟು ಬಿಟ್ಸ್ವರೆಗೆ ಅಂತ ನೋಡೋದಾದ್ರೆ ಅಪ್ ಟು 8 to 16 ಬಿಟ್ಸ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಯಾವುದು SPI 0. ಆಮೇಲೆ ಇದನ್ನ SPI 0 ಅನ್ನೋದು ಬೇರೆ ಮೋಟೋರೋಲಾ ಕಂಪ್ನಿಯಿಂದ ಬಿಟ್ಟಿರೋ SPI ಜೊತೆ ಕಂಪ್ಯಾಕ್ಟಬಲ್ ಇರುತ್ತೆ. ನಮ್ಮ LPC 2148 SPI 0 ಮಾಡ್ಯೂಲ್ ಬಂದ್ಬಿಟ್ಟು ಮೋಟೋರೋಲಾ ಕಂಪ್ನಿಯ SPI 0 ಅವರು ನೇಮ್ಡ್ ಇಟ್ ಹಸ್ SPI 0 ಅದ್ರ ಜೊತೆ ಕಂಪ್ಯಾಕ್ಟಬಲ್ ಇದೆ. ನೆಕ್ಸ್ಟ್ SPI 1, ಸೊ ಸೆಕೆಂಡ್ ಟೈಪ್ ಆಫ್ SPI, ಅದು ಎಷ್ಟು ಬಿಟ್ಸ್ ಫ್ರೇಮ್ಗೆ ವರ್ಕ್ ಮಾಡುತ್ತೆ ಅಂದರೆ ಇಟ್ ಇಸ್ ಫಾರ್ 4 to 16 ಬಿಟ್ಸ್. ಸೊ 4 to 16 ಬಿಟ್ಸ್ವರೆಗೆ ಮಾಡುತ್ತೆ. ಅಗೇನ್ ಇಟ್ ಈಸ್ ಆಲ್ಸೋ ಕಂಪ್ಯಾಕ್ಟಬಲ್ ವಿತ್ ದ ಮೋಟೋರೋಲಾ SPI, Texas Instruments SSI ಫಾರ್ಮ್ಯಾಟ್ಸ್, ನ್ಯಾಷನಲ್ ಸೆಮಿಕಂಡಕ್ಟರ್ ಮೈಕ್ರೋವೇವ್ ಫಾರ್ಮ್ಯಾಟ್ ಬಸ್ ಇಂಟರ್ಫೇಸ್ ಅಲ್ಲಿ ಇದನ್ನು ಕಂಪ್ಯಾಕ್ಟಬಲ್ ಇದೆ. ನೆಕ್ಸ್ಟ್ ಫೀಚರ್ಸ್ ಆಫ್ LPC 2148. ಸೊ ನಾವು ಇನ್ಪುಟ್ ಕೊಡಬೇಕಾದ್ರೆ ಒಂದು ಪ್ರೊಸೆಸರ್ಗೆ 2 ಫಾರ್ಮ್ಸ್ ಅಲ್ಲಿ ಇನ್ಪುಟ್ಸ್ ಕೊಡ್ತೀವಿ. ಒಂದು ಐದರ್ ಇಟ್ ವಿಲ್ ಬಿ ಇನ್ ಅನಲಾಗ್ ಫಾರ್ಮ್ ಆರ್ ಇಟ್ ವಿಲ್ ಬಿ ಇನ್ ಡಿಜಿಟಲ್ ಫಾರ್ಮ್. ಸಪೋಸ್ ನಾನು ಏನಾದ್ರು ಒಂದು ಫಿಸಿಕಲ್ ಕ್ವಾಂಟಿಟಿನ ಮೆಜರ್ ಮಾಡ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು AC ಏರ್ ಕಂಡೀಷ್ನರ್ ಡಿಸೈನ್ ಮಾಡಿದ್ದೀನಿ. ಆ ಏರ್ ಕಂಡೀಷ್ನರಲ್ಲಿ ನನಗೆ ಟೆಂಪ್ರೇಚರು ರೆಕಾರ್ಡ್ ಆಗಿ ತೋರಿಸೋದು ಬಂದ್ಬಿಟ್ಟು ಡಿಜಿಟಲ್, ನನಗೆ ಅಲ್ಲಿ ಡಿಸ್ಪ್ಲೇ ಆಗೋದು ಡಿಜಿಟಲ್ ಅಲ್ಲಿರುತ್ತೆ. ಬಟ್ ಅದರ ಇನ್ಪುಟ್ ನಾವು ಏನು ರೂಮಲ್ಲಿ ಟೆಂಪ್ರೇಚರ್ ನೋಡ್ತೀವಿ, ಇಟ್ ಈಸ್ ಎ ಕಂಟಿನ್ಯೂಸ್ಲಿ ವೇರಿಯಿಂಗ್. ಸೊ ಇಟ್ ಈಸ್ ಎ ಅನಲಾಗ್. ಅದೇನು ಮಾಡುತ್ತೆ, ಅನಲಾಗ್ ಇನ್ಪುಟ್ನ ತೊಗೊಂಡು ಡಿಜಿಟಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸಮ್ಟೈಮ್ಸ್ ವಿ ಗಿವ್ ದ ಡಿಜಿಟಲ್ ಇನ್ಪುಟ್ ಆ್ಯಂಡ್ that need to be converted into analog. ಆ ಮೂಮೆಂಟ್ ಆ ಅಪ್ಲಿಕೇಶನ್ಸ್ ಅಲ್ಲಿ ನಮಗೆ ಕನ್ವರ್ಟರ್ಸ್ ಬೇಕಾಗುತ್ತೆ. ಸೊ LPC 2148 ಹ್ಯಾಸ್ 2 ಕನ್ವರ್ಷನ್ಸ್ ಇದೆ. ಒಂದು ಅನಲಾಗ್ ಟು ಡಿಜಿಟಲ್ ಕನ್ವರ್ಷನ್, ಇನ್ನೊಂದು ಡಿಜಿಟಲ್ ಟು ಅನಲಾಗ್ ಕನ್ವರ್ಷನ್. ದೇ ಆರ್ ನೇಮ್ಡ್ ಆಸ್ ADC and DAC. So first we'll see what is ADC. So as I said earlier, ADC is used to convert analog signal into digital form. LPC 2148 has 2 inbuilt 10-bit ADCs. So it has inbuilt and within the IC it has 2 ADCs and each one is capable of 10 bit ಗೆ ಅದು ಪ್ರೋಸೆಸ್ ಮಾಡಿ ಕನ್ವರ್ಟ್ ಮಾಡುತ್ತೆ. So they are named as ADC 0 and ADC 1. So ADC 0 has 6 channels. So 6 channels ಇದೆ ADC 0 ನಲ್ಲಿ, as well as ADC 1 has 8 channels. So we can connect 6 distinct type of input analog signals. So ADC 0 ಗೆ ನಾನು 6 different input analog signals ನ ಕನೆಕ್ಟ್ ಮಾಡ್ಬೋದು ಅಟ್ ಎ ಟೈಮು. ಅದೇ ರೀತಿ ADC 1ಗೆ ನಾನು 8 ಡಿಸ್ಟಿಂಕ್ಟ್ ಟೈಪ್ಸ್ ಆಫ್ ಇನ್ಪುಟ್ಸ್ ಅನಲಾಗ್ ಸಿಗ್ನಲ್ಸ್ನ ಕನೆಕ್ಟ್ ಮಾಡ್ಬೋದು. ಸೊ ಇದು ಯಾವ ಮೆಥಡ್ನ ಯೂಸ್ ಮಾಡ್ಕೊಳಕ್ಕೆ ಕನ್ವರ್ಟ್ ಮಾಡೋದಕ್ಕೆ ಅಂತ ನೋಡೋದಾದ್ರೆ, ಇಟ್ ಯೂಸಸ್ SAT ಅಂದರೆ ಸಕ್ಸೆಸಿವ್ ಅಪ್ರಾಕ್ಸಿಮೇಷನ್ ಟೆಕ್ನಿಕ್ನ ಯೂಸ್ ಮಾಡ್ಕೊಳುತ್ತೆ ಟು ಕನ್ವರ್ಟ್ ಅನಲಾಗ್ ಸಿಗ್ನಲ್ ಇಂಟು ಡಿಜಿಟಲ್ ಫಾರ್ಮ್. ಸೊ ಈಗ ನಾನು ಕನ್ವರ್ಟ್ ಮಾಡಬೇಕು ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾನು ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇದು ಯೂಸ್ ಮಾಡ್ಕೊಳ್ಳೋಂಥ ಕ್ಲಾಕ್ ಬಂದ್ಬಿಟ್ಟು ಅದರದ್ದು ಫ್ರೀಕ್ವೆನ್ಸಿ ಬಂದ್ಬಿಟ್ಟು 4.5 ಕಿಲೋ ಮೆಗಾ ಹರ್ಟ್ಸ್ ಇಂತ ಕಮ್ಮಿ ಇರುತ್ತೆ ಅಥವಾ ಈಕ್ವಲ್ ಇರುತ್ತೆ. ಸೊ ವಿ ಕ್ಯಾನ್ ಅಡ್ಜಸ್ಟ್ ದಿಸ್ ಕ್ಲಾಕ್ ಯೂಸಿಂಗ್ ಕ್ಲಾಕ್ ಡಿವೈಡರ್ ಸೆಟ್ಟಿಂಗ್ಸ್. ನಮ್ಮ ಕ್ಲಾಕ್ ಡಿವೈಡರ್ ಅಲ್ಲಿ ಅಂದ್ರೆ ಕ್ಲಾಕ್ ಸೆಟ್ಟಿಂಗ್ಸ್ ಇದೆ, ಅದರಲ್ಲಿ ನಾವು ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಕ್ಲಾಕ್ ಡಿವಿಷನ್ಸ್ ಮಾಡಿಬಿಟ್ಟು ನಮ್ಮ ಎಕ್ಸಾಕ್ಟ್ ಫ್ರೀಕ್ವೆನ್ಸಿ ಬರೋ ರೀತಿ ನಾವು ಕ್ಲಾಕ್ನ ಸೆಟ್ ಮಾಡ್ಬೋದು. ಒನ್ಸ್ ದ ಕ್ಲಾಕ್ ಈಸ್ ಸೆಟ್ ಟು
4.5 megahertz, then we can convert the analog signal to digital signal using the method successive approximation. So both ADCs in LPC 2148 convert analog signals to the range of 0 volts to V reference. ವಿ ರೆಫರೆನ್ಸ್ ಅನ್ನೋದು ಯೂಶಲಿ 3 ವೋಲ್ಟ್ಸ್ ಇರುತ್ತೆ. ಸೊ ಅಲ್ಲಿವರೆಗೂ ಅದು ಸಿಗ್ನಲ್ ಅಂದ್ರೆ ಕನ್ವರ್ಟ್ ಮಾಡುತ್ತೆ ಅಪ್ ಟು ಇಲ್ಲಿಂದ 0 ಇಂದ 3 ವೋಲ್ಟ್ಸ್ ವರೆಗೆ. Next one is the opposite one, means will convert from digital to analog. ಡಿಜಿಟಲ್ ಅಲ್ಲಿ ನಾವು ಇನ್ಪುಟ್ ಕೊಡ್ತೀವಿ, ಅದನ್ನ ಅನಲಾಗ್ ಔಟ್ಪುಟ್ ಅಲ್ಲಿ ತಗೊಂತೀವಿ. ಮೀನ್ಸ್ ವಿಲ್ ಕನ್ವರ್ಟ್ ದ ಡಿಜಿಟಲ್ ಇನ್ಪುಟ್ ಇಂಟು ಅನಲಾಗ್ ಔಟ್ಪುಟ್. ಸೊ ಏನ್ ನಾವು ಯೂಸ್ ಮಾಡ್ತೀವಿ ಡಿಜಿಟಲ್ ಟು ಅನಲಾಗ್ ಅಂದ್ರೆ ದೆನ್ ಮೋಸ್ಟ್ಲಿ ಯೂಸ್ ಇಟ್ ಟು ಜನರೇಟ್ ದ ಅನಲಾಗ್ ಸಿಗ್ನಲ್ಸ್. As we know, analog signals are continuously varying signals. So continuously varying signal anid tashna they'll be in the form of waves. Either it may be a sine wave or triangular wave. So we generate a sine wave or triangular wave from digital values. Whatever the digital values will give as an input, for that we'll generate a continuously varying waveform. Either it may be in a sine form or triangular form. So the LPC2148 has 10-bit DAC, means it has a digital to analog converter of the 10-bit, means it processes up to 10 bits with register string architecture. The architecture means the design of the DAC is like a register string. So even it works in the power down mode. So we have already studied that ARM processor works in two modes, idle mode and power down mode. So it works even though it works when the processor is active, and also it works in power down mode also. Next, LPC2148 has analog output pin on chip. ನಮ್ಮ ಚಿಪ್ನಲ್ಲೇನೆ 1 ಪಿನ್ನ ನಾವು ಔಟ್ ಆಫ್ 64 ಪಿನ್ಸ್ 1 ಪಿನ್ನ ನಾವು ಅನಲಾಗ್ ಔಟ್ಪುಟ್ಗೆ ಡಿಸೈನ್ ಅಂದ್ರೆ ಪ್ರಿಸ್ಕ್ರೈಬ್ ಮಾಡಿ ಪ್ರಿಸರ್ವ್ ಮಾಡಿದೀವಿ ಎ ಔಟ್ ಅಂತ. ಸೊ ಅಲ್ಲಿಗೆ ನಮ್ಮ ಅನಲಾಗ್ ಔಟ್ಪುಟ್ ಬರುತ್ತೆ. ಸೊ ಏನ್ ಕನ್ವರ್ಟ್ ಆಗುತ್ತೆ ಡಿಜಿಟಲ್ ಇಂದ ಅನಲಾಗ್ಗೆ, ದಟ್ ವಿ ಕ್ಯಾನ್ ಗೆಟ್ ಇಟ್ ಫ್ರಮ್ ದ ಎ ಔಟ್ ಪಿನ್ ಆಫ್ ದ LPC2148. ಸೊ ನಮಗ್ ಬಂದಿರೋ ಔಟ್ಪುಟ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದ್ರೆ ಏನ್ ವ್ಯಾಲ್ಯೂ ತಗೊಂಡಿದ್ವಿ ಅದು ಇಂಟು ನಂಬರ್ ಆಫ್ ರೆಸಲ್ಯೂಷನ್ಸ್, ದಟ್ ಇಸ್ 1024 ಇಂಟು ವಿ ರೆಫರೆನ್ಸ್. ಜನರಲಿ ವಿ ರೆಫರೆನ್ಸ್ 3 ವೋಲ್ಟ್ಸ್ ಇರುತ್ತೆ, ಅದಕ್ಕೆ ಹಾಕ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಎಷ್ಟು ಔಟ್ಪುಟ್ ಬಂದಿದೆ ನಮಗೆ, ಅನಲಾಗ್ ವೋಲ್ಟೇಜ್ ಯೂಶಲಿ ಎಷ್ಟಿರುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನನಗೆ ಈಗ ನೋಡೋದಾದ್ರೆ ನಾನು ಕೊಟ್ಟಿರೋ ವ್ಯಾಲ್ಯೂ ಸಪೋಸ್ 512 ಅಂತ ನೋಡಿದ್ರೆ 512 by 1024, whereas V reference is 2. ಸೊ ಇದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಬಹುದು ಎಷ್ಟು ಬಂದಿದೆ ನನ್ನ ಅನಲಾಗ್ ವೋಲ್ಟೇಜ್ ಅಕ್ರಾಸ್ ದ ಎ ಔಟ್ ಪಿನ್ ಆಫ್ ದ LPC2148. ನೆಕ್ಸ್ಟ್ UART. UART stands for Universal Asynchronous Receive and Transmit. ಅಂದ್ರೆ there is no exact format whether I need to receive or whether I need to transmit. So asynchronously we can receive as well as transmit. LPC2148 has 2 channels to perform UART operations. They are named as UART 0 and UART 1. Modem interface. So UART 1 with full modem interface. If I need to use it as a modem, then UART 1 can be used as a modem interface. SPI, as we have seen, SPI is one channel which is available in LPC2148. SSP, it is a 4-wire bus. Then I2C, we have seen that there are 2 buses to transfer the data, that is for the master as well as the slave. Next, USB. USB, Universally Synchronous Bus. So the number available ಎಷ್ಟು USBs ಇದೆ ನಮ್ಮ LPC2148 ಅಲ್ಲಿ ಅಂದ್ರೆ they are only 1. So compatibility, it is USB 2.0 ಅಂತ ನಾವು ಮೆನ್ಷನ್ ಮಾಡ್ತೀವಿ ಅದನ್ನ.
ಡೇಟಾ ಟ್ರಾನ್ಸ್ಫರ್ ರೇಟ್ ರಿಸೀವ್ ಮತ್ತೆ ನಾವು ಟ್ರಾನ್ಸ್ಮಿಟ್ ಮಾಡೋ ಡೇಟಾ ರೇಟ್ ಎಷ್ಟಿರುತ್ತೆ ಅಂದರೆ ದ ಫ್ರೀಕ್ವೆನ್ಸಿ 12 ಮೆಗಾ ಹರ್ಟ್ಸ್. ಸೊ ಲೋ ಪವರ್ ಕನ್ಸಪ್ಷನ್ಗೆ ಇದು ಯೂಸ್ ಮಾಡುತ್ತೆ, ಅಂದರೆ ವೆರಿ ಲೋ ಪವರ್ಗೆ ಇದು ವರ್ಕ್ ಆಗುತ್ತೆ. ಇಟ್ ವರ್ಕ್ಸ್ ಇನ್ ಐಡಲ್ ಮೋಡ್ ಆಸ್ ವೆಲ್ as ಆಲ್ಸೋ ಪವರ್ ಡೌನ್ ಮೋಡ್. Interrupt Vector Control or VIC. So LPC2148 has interrupt vector control. So as we have studied earlier that there are few numbers or few types of interrupts. ಎಲ್ಲ ಇಂಟ್ರಪ್ಟ್ಸ್ನ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ, ಐದರ್ ಬೇಸ್ಡ್ ಆನ್ ಪ್ರಿಯಾರಿಟಿ, ಅಂದರೆ ಯಾವುದಕ್ಕೆ ಹೈಯೆಸ್ಟ್ ಪ್ರಿಯಾರಿಟಿ ಇರುತ್ತೆ ಅದನ್ನು ನಾವು ಫಸ್ಟ್ ಅಸೆಸ್ ಮಾಡ್ತೀವಿ, ಅಥವಾ ಅದನ್ನು ಫಸ್ಟ್ ನಾವು ಅಟೆಂಡ್ ಮಾಡ್ತೀವಿ, ಫಾಲೋಡ್ ಬೈ ದ ರಿಮೈನಿಂಗ್ ಪ್ರಿಯಾರಿಟಿ ಇಂಟ್ರಪ್ಟ್ಸ್. ಅಥವಾ ವೆಕ್ಟರ್ ಇಂಟ್ರಪ್ಟ್ ಕಂಟ್ರೋಲರ್, ಏನು ವೆಕ್ಟರ್ಡಲ್ಲಿ ಏನು ಕೊಟ್ಟಿರ್ತಾರೆ ಅವರು, ನಾವು ಏನು ಫಾರ್ಮೆಟ್ ಇರುತ್ತೆ ಅದ್ರ ಪ್ರಕಾರ, ಅಥವಾ ಅಲ್ಲಿ ಏನು ಲಿಸ್ಟ್ ಮೆನ್ಷನ್ ಮಾಡ್ತಾರೆ ವೆಕ್ಟರ್ ಇಂಟ್ರಪ್ಟ್ ಟೇಬಲ್ ಅಲ್ಲಿ, ಅದ್ರ ಪ್ರಕಾರ ನಾವು ಇಂಟ್ರಪ್ಟ್ಸ್ನ ಎನೇಬಲ್ ಮಾಡಿಬಿಟ್ಟು ಇಂಟ್ರಪ್ಟ್ಸ್ ಬಂದಾಗ ಅದನ್ನ ಅಟೆಂಡ್ ಮಾಡ್ಬೋದು. ಸೊ LPC2148 ಅಲ್ಲೂ ಸೇಮ್ ಮೆಥಡ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಡಿಬಗ್ಗಿಂಗ್. ನಾನು ಒಂದ್ಸತಿ ಪ್ರೋಗ್ರಾಮ್ ಬರ್ದೆ ಅಂದರೆ ದೇರ್ ಇಸ್ ಎ ಚಾನ್ಸಸ್ ಟು ಡಿಬಗ್, ಅಂದರೆ ನಾನು ಬರ್ದಿರೋ ಪ್ರೋಗ್ರಾಮ್ ಅಲ್ಲಿ ಏನಾದ್ರು ತಪ್ಪಿದೆಯಾ ಅಂದರೆ ವಿ ನೀಡ್ ಟು correct it or rewrite the program. So that is also possible in LPC2148. That is done by embedded ICE-RT embedded trace interface in the martivi. Then we can interface other peripherals to our LPC2148. So it has 128-bit wide memory interface, unique accelerator architecture. The architecture of LPC2148 is unique and it has a 128-bit wide memory interface. Next, applications of LPC2148. ಯಾವ ಫೀಲ್ಡ್ಸ್ ಅಲ್ಲಿ ನಾವು LPC2148 ನ ನೋಡ್ತೀವಿ ಅಂದ್ರೆ, these are the fields. ಜನರಲ್ ಪರ್ಪೋಸ್ ಅಪ್ಲಿಕೇಶನ್ಸ್. ಜನರಲ್ ಪರ್ಪೋಸ್ ಅಂದಿದ ತಕ್ಷಣ ನಮ್ಮ ಮೊಬೈಲ್ಸ್ ಬರುತ್ತೆ. ಸೊ ಡೇ ಟು ಡೇ ಲೈಫಲ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ, ಡೊಮೆಸ್ಟಿಕ್ ಆಗಿರ್ಬೋದು, ಒಂದು ಮೈಕ್ರೋವೇವ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಆ ರೀತಿ ಜನರಲ್ ಪರ್ಪೋಸಲ್ಲಿ ನಾವು ಏನೇನು ಡಿವೈಸಸ್ನ, ಎಲೆಕ್ಟ್ರಾನಿಕ್ ಡಿವೈಸಸ್ನ ಯೂಸ್ ಮಾಡ್ತೀವಿ, ಎಲ್ಲೆಲ್ಲಿ ಆರ್ಮ್ ಇರುತ್ತೆ, ಆರ್ಮ್ ಪ್ರೊಸೆಸರ್ ಇರುತ್ತೆ, ದೇ ಆಲ್ ಕಮ್ಸ್ ಅಂಡರ್ ಜನರಲ್ ಪರ್ಪೋಸ್ ಅಪ್ಲಿಕೇಶನ್ಸ್. ಮೆಡಿಕಲ್ ಸಿಸ್ಟಮ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಮೆಡಿಕಲ್ ಸಿಸ್ಟಮ್ಸ್ ಅಂದಿದ ತಕ್ಷಣ ಏನೇನು ಹಾಸ್ಪಿಟಲಲ್ಲಿ ಯೂಸ್ ಮಾಡ್ತಾರೆ ಮೆಡಿಕಲ್ ಸಿಸ್ಟಮ್ಸ್. ಅಸೆಸ್ ಕಂಟ್ರೋಲ್. ಸೊ ಅಸೆಸ್ ಕಂಟ್ರೋಲಲ್ಲಿ ಪಾಯಿಂಟ್ ಆಫ್ ಸೇಲ್ಸ್ ಅಲ್ಲಿ ಎಲ್ಲೆಲ್ಲಿ ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ ಯೂಸ್ ಮಾಡ್ತಾರೆ, ಅಲ್ಲಿ ನಮ್ಮ LPC2148 ನ ಯೂಸ್ ಮಾಡ್ಬೋದು. ಕಮ್ಯುನಿಕೇಶನ್ ಗೇಟ್ವೇನಲ್ಲಿ, ಎಂಬೆಡೆಡ್ ಸಾಫ್ಟ್ ಮಾಡಮ್ ಅಲ್ಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ applications of LPC2148 that we have studied after knowing the features of LPC2148. Let's move on to some multiple choice questions. So these questions are based on the features and applications what we have studied till now. The first one, LPC2148 Pro Development Board has dash on chip memory. ಸೊ ಆನ್ ಚಿಪ್ ಮೆಮೊರಿನಲ್ಲಿ ಎಷ್ಟು ಮೆಮೊರಿ ಅಂದರೆ ಎಷ್ಟು ಬೈಟ್ಸ್ದು ಮೆಮೊರಿ ಇರುತ್ತೆ ನಮ್ಮ ಆನ್ ಚಿಪ್ ಮೆಮೊರಿನಲ್ಲಿ, ಅಂದರೆ LPC2148 ಒಳಗಡೆ ಇರೋಂಥ ಮೆಮೊರಿ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ಸ್ ಆರ್ 500K, 625K, 512K ಆ್ಯಂಡ್ 425K. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು ಕರೆಕ್ಟ್ ಆನ್ಸರ್ ಯಾವುದು ಅಂತ ನೋಡೋಣ. ದ ಆನ್ಸರ್ ಈಸ್ ಸಿ. ಸೊ ಟೋಟಲಿ 512 ಕಿಲೋಬೈಟ್ಸ್ ಆಫ್ ಆನ್ ಚಿಪ್ ಮೆಮೊರಿ ಇರುತ್ತೆ ನಮ್ಮ LPC2148. ದಿಸ್ ಇಸ್ ದ LPC2148. ಇದ್ರೊಳಗಡೆ ಇರೋ ಆನ್ ಚಿಪ್ ಮೆಮೊರಿ ಬಂದ್ಬಿಟ್ಟು 512 ಕಿಲೋಬೈಟ್ಸ್. ನೆಕ್ಸ್ಟ್ ಕ್ವಶನ್, ಇಟ್ ಪ್ರೊವೈಡ್ಸ್ ರಿಯಲ್ ಟೈಮ್ ಡಿಬಗ್ಗಿಂಗ್ ವಿತ್ ದ ಆನ್ ಚಿಪ್ ರಿಯಲ್ ಮಾನಿಟರ್ ಸಾಫ್ಟ್ವೇರ್. ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ದೇ ಆರ್ ಆಸ್ಕಿಂಗ್ ವೆದರ್ ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಆರ್ ಫಾಲ್ಸ್. ಸೊ ನಮಗೆ ಏನಾದರೂ ಪ್ರೋಗ್ರಾಮ್ ಬರೆದಾಗ ಅದರಲ್ಲಿ ಏನಾದರೂ ತಪ್ಪಾದರೆ ಅದನ್ನು ಡಿಬಗ್ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಟ್ರೂ, ಮೀನ್ಸ್ ವಿ ಕ್ಯಾನ್ ಡಿಬಗ್. ಥರ್ಡ್ ಒನ್, ಹೂ ಇಸ್ ದ ಫೌಂಡರ್ ಆಫ್ LPC2148 board? So we have seen the LPC2148 board in the first slide itself.
ಸೊ ಹೂ ಇಸ್ ದ ಫೌಂಡರ್ ಆಫ್ LPC2148? ಯಾರು ಅದನ್ನ ಫಸ್ಟ್ ಕಂಡುಹಿಡಿದ್ರು ಅಥವಾ ಫೌಂಡರ್ ಯಾರು ಅದನ್ನ ಡಿಸೈನ್ ಮಾಡಿದ್ರು ಅಂತ ನೋಡೋದಾದ್ರೆ, ದೇರ್ ಆರ್ 4 ಕಂಪ್ನಿ ನೇಮ್ಸ್: ಇಂಟೆಲ್, ಅಟ್ಮೆಲ್, ಮೋಟೋರೋಲಾ, ಫಿಲಿಪ್ಸ್. ನೀವೆಲ್ಲ ಆಲ್ರೆಡಿ ಅಟ್ಮೆಲ್ನ ಕಲ್ತಿದ್ದೀರಾ ಮೈಕ್ರೋ ಕಂಟ್ರೋಲರ್ ಅಲ್ಲಿ. So that is the one company, and Motorola is the other company, Intel is the other company. Next there is a Philips. So the answer is D. Philips is the founder of LPC2148 board. Next question. LPC2148 we require separate programmer. Separate programmer ಬೇಕಾ ಅಂತ ಹೇಳಿದ್ದಾರೆ. ಅಂದ್ರೆ LPC2148 ಅಲ್ಲಿ ನಾವು ಪ್ರೋಗ್ರಾಮ್ ಮಾಡಬೇಕಾದ್ರೆ we need a separate programmer or not ಅಂತ. ಸೊ ಈ ಸ್ಟೇಟ್ಮೆಂಟ್ ಟ್ರೂನೋ ಅಥವಾ ಫಾಲ್ಸ್ ಅಂತ ಹೇಳಿದ್ದಾರೆ. ಲೆಟ್ಸ್ ಚೆಕ್ ದ ಆನ್ಸರ್. ಬಿ, ಇದು ಫಾಲ್ಸ್. ಯಾಕೆಂದ್ರೆ UART boot loader eliminates in UART boot loader ಇದೆ. It eliminates the need of an additional programmer and allows you to program using serial port. So ನಮಗೆ separate programming necessity ಇಲ್ಲ. Via USB I can program. So hence the statement is false. Next question. ARM7 has an inbuilt debugging device. Whether it is true or false, we have discussed this in the features. Let's check the answer. So answer is true, means ARM7 has an inbuilt debugging device. Descriptive questions. ಇಲ್ಲಿವರೆಗೆ ನೋಡಿದ್ದು multiple choice questions. Next we are seeing the descriptive questions. So what are the questions they may ask in the exams and how to write the answer for those questions. Let's start with question number 1. So ರಿಮೆಂಬರ್ ಅಂದ್ರೆ ನಾವು ಏನು ನೆನ್ಪಿಟ್ಕೊಂಡು ಆನ್ಸರ್ಸ್ ಬರಿಬೇಕು ಆ ರೀತಿಯ ಕ್ವಶನ್ಸ್. ಅದು ಯಾವುದು ಅಂದ್ರೆ, ಲಿಸ್ಟ್ ಎನಿ 5 ಫೀಚರ್ಸ್ ಆಫ್ LPC2148. ಈಗ ಎಷ್ಟೊಂದು ಫೀಚರ್ಸ್ ನೋಡಿದೀವಿ ನಾವು, ಅದರಲ್ಲಿ ಎನಿ 5 ಫೀಚರ್ಸ್ನ ಲಿಸ್ಟ್ ಮಾಡಿ ಅಂದಿರ್ತಾರೆ. ಸೊ ದಿಸ್ ಕಮ್ಸ್ ಅಂಡರ್ ರಿಮೆಂಬರ್, ಮೀನ್ಸ್ ನಾನು ನೆನ್ಪಿಡ್ಕೊಂಡು ಬರೆಯೋ ಅಂತ ಆನ್ಸರ್ಸ್ ಇದೆಲ್ಲ. ಸೊ ಅಷ್ಟು ಫೀಚರ್ಸ್ ಅಲ್ಲಿ ಯಾವ್ದಾದ್ರು 5 ಫೀಚರ್ಸ್ನ ನಾವು ಲಿಸ್ಟ್ ಮಾಡಿ ಬರಿಬೇಕು. ಸೆಕೆಂಡ್ ಒನ್, ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ LPC2148ನ ಅದನ್ನ ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ವಿ ನೀಡ್ ಟು ಲಿಸ್ಟ್ ಔಟ್ 5 ಅಪ್ಲಿಕೇಶನ್ಸ್ ಆಫ್ LPC2148. ಅಪ್ಲಿಕೇಶನ್ ವೈಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು LPCನ ಅಂದ್ರೆ ಆ ರೀತಿ. ಸೊ ಸ್ಕೆಚ್ ದ ಡಯಾಗ್ರಾಮ್ ಆಫ್ LPC2148. That's all. So I have referred LPC2148 user manual and insider's guide to Philips ARM7 based microcontroller to meet this sessions notes as well as PPT. Thank you one and all.